ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಇಡೀ ಭಾರತ ದೇಶದಲ್ಲಿ ಗೋಚರಿಸುತ್ತಿದೆ. ಇದು ಭಾರತ ದೇಶ ಒಂದೇ ಅಲ್ಲದೆ ಯುರೋಪ್, ಏಷ್ಯಾ, ದಕ್ಷಿಣ ಅಮೆರಿಕ, ಆಫ್ರಿಕಾ ಇನ್ನಿತರೆ ದೇಶಗಳಲ್ಲಿಯೂ ಸಹ ಸಂಪೂರ್ಣವಾಗಿ ಗೋಚರಿಸುತ್ತಿದೆ. ಹಾಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಗ್ರಹಣದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಗ್ರಹಣ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಮಧ್ಯಕಾಲ, ಮೋಕ್ಷಕಾಲ, ಸ್ಪರ್ಶಕಾಲ ಮತ್ತು ಒಟ್ಟು ಪುಣ್ಯಕಾಲಗಳ ಸಂಪೂರ್ಣ ಮಾಹಿತಿ ಮತ್ತು ಯಾವ ರಾಶಿ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸುತ್ತದೆ, ಯಾವ ರಾಶಿಯವರಿಗೆ ಶುಭ ಫಲ ಮತ್ತು ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ಇನ್ನೇನು ಮಾರ್ಚ್ 3ನೇ ತಾರೀಕು ಸಂಭವಿಸುವಂಥ ಚಂದ್ರಗ್ರಹಣ ನಮ್ಮ ಇಡೀ ಭಾರತ ದೇಶದಲ್ಲಿ ಸಂಭವಿಸುತ್ತಿದೆ. ಹಾಗಾಗಿ ಆ ದಿನ ನಾವು ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರ್ದು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಅನುಸರಿಸಬೇಕಾದ ನಿಯಮಗಳನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಗರ್ಭಿಣಿ ಇರುವಂಥ ಮಹಿಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಗ್ರಹಣ ಇರುವಂಥ ಸಂದರ್ಭದಲ್ಲಿ ನಮಗೆ ಗ್ರಹಣದ ಒಂದು ಆರಂಭ ಆಗುತ್ತದೆ ಸ್ನೇಹಿತರೆ. ಅಷ್ಟೊತ್ತಿಗಾಗಲೇ ನಾವು ಊಟ ತಿಂಡಿ ಎಲ್ಲವನ್ನು ಮುಗಿಸ್ಕೊಂಡಿರಬೇಕು. ಗ್ರಹಣ ಆರಂಭ ಆದಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರ್ದು, ಮತ್ತು ಮಲ್ಕೊಳ್ಬಾರ್ದು, ಮತ್ತು ದೇವರ ಮೂರ್ತಿಗಳ ಪೂಜೆಯನ್ನು ಮಾಡಬಾರ್ದು, ನಿಷೇಧ ಅಂತ ಹೇಳ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಗ್ರಹಣ ಗೋಚರ ಆಗುತ್ತದೆ ಅಂತ ಜ್ಯೋತಿಷ್ಯಗಳು ಎಲ್ಲ TV ನ್ಯೂಸ್ಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲದರಲ್ಲೂ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೇ ಇರ್ಬೋದು, ನಮ್ಮ ದೇಶದಲ್ಲೇ ಇರ್ಬೋದು, ಮುಖ್ಯವಾಗಿ ಇರುವಂಥ ದೇವಸ್ಥಾನಗಳನ್ನ ಆ ದಿನ ಮುಚ್ಚುತ್ತಾರೆ. ಬಾಗಿಲನ್ನು ಹಾಕಿ ಗ್ರಹಣ ಬಿಟ್ಟ ನಂತರ ಶುದ್ಧಿಯನ್ನು ಮಾಡಿ, ಅಂದರೆ ಎಲ್ಲ ದೇವಸ್ಥಾನವನ್ನು ಕ್ಲೀನಾಗಿ ಗುಡಿಸಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ಆ ನಂತರ ಮತ್ತೆ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಆ ದಿನ ನಾವು ಧಾರ್ಮಿಕ ವಿಧಾನ ಪದ್ಧತಿಗಳನ್ನು ಈ ಗ್ರಹಣ ಸಮಯದಲ್ಲಿ ಅನುಸರಿಸಬೇಕಾಗುತ್ತದೆ. ಮನೆಯಲ್ಲಿ ಗ್ರಹಣ ಹಿಡಿದಂಥ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರ್ದು. ಆಮೇಲೆ ಟಾಯ್ಲೆಟ್ಗೆ ಬಾತ್ರೂಮ್ಗೆ ಯಾವುದಕ್ಕೂ ಹೋಗಬಾರ್ದು ಸ್ನೇಹಿತರೆ. ಇದು ದೋಷ ಬರುತ್ತದೆ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಗ್ರಹಣ ಹಿಡಿದಂಥ ಸಂದರ್ಭದಲ್ಲಿ ನಾನು ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿದೆ. ಮಲ್ಕೊಳ್ಳೋದಾಗಲಿ ಮಾಡಬಾರ್ದು. ಆಮೇಲೆ ತರಕಾರಿ ಹೆಚ್ಚೋದು, ಚಾಕು, ಕತ್ರಿ, ಸೂಜಿ ಈ ರೀತಿಯಾದಂಥ ಚೂಪಾದ ವಸ್ತುಗಳನ್ನ ಬಳಸಬಾರ್ದು. ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಆ ವಸ್ತುಗಳನ್ನ ಮುಟ್ಟಲೇಬಾರ್ದು ಅಂತ ಸಹ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಗ್ರಹಣ ಆರಂಭ ಆಗೋದಕ್ಕಿಂತ ಮುಂಚೆನೇ ಮನೆಯಲ್ಲಿರುವಂಥವ್ರು ಎಲ್ಲರೂ ಸಹ ಊಟವನ್ನು ಮುಗಿಸ್ಬಿಡಬೇಕು. ಚಿಕ್ಕ ಮಕ್ಕಳು ಇದ್ದರೂ ಸಹ ಅವ್ರಿಗೂ ಹೇಳಿ ಬೇಗನೆ ಊಟ ಮಾಡಿಸ್ಬಿಡ್ಬೇಕು. ಗ್ರಹಣ ಇರುವಂಥ ಸಮಯದಲ್ಲಿ ಊಟವನ್ನು ಮಾಡಿದರೆ ಅದರಿಂದ ದೋಷ ಅನ್ನೋದು ಬರುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಇಷ್ಟು ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗಡೆ ಹೋಗಬಾರ್ದು. ಸೂರ್ಯನ ಕಿರಣಗಳಾಗ್ಬೋದು, ಚಂದ್ರನ ಕಿರಣಗಳೇ ಆಗ್ಬೋದು, ಸೂರ್ಯಗ್ರಹಣ ಇದ್ದಾಗ ಆಗ್ಬೋದು, ಚಂದ್ರಗ್ರಹಣ ಇದ್ದಾಗ ಆಗ್ಬೋದು, ಆ ಒಂದು ಅವಧಿಯಲ್ಲಿ ವಾತಾವರಣದಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಕಿರಣಗಳು ಮನುಷ್ಯರ ಮೈ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ಅದು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ವಯಸ್ಸಿನಲ್ಲಿರೋರೇ ಆಗಿರ್ಬೋದು, ಯಾರೂ ಸಹ ಗ್ರಹಣ ಇರುವಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇರುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಈ ಗ್ರಹಣ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಆದಷ್ಟು ಜಪ ತಪಗಳನ್ನ ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ದೇವರ ಸ್ತೋತ್ರಗಳನ್ನ ಹೇಳಬೇಕು, ತುಳಸಿ ಮಾಲೆ, ರುದ್ರಾಕ್ಷಿಯನ್ನು ಹಿಡ್ಕೊಂಡು ವಿಷ್ಣು ಸಹಸ್ರನಾಮ, ಮಹಾಮೃತ್ಯುಂಜಯ ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು, ಮುಖ್ಯವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಗಾಯತ್ರಿ ಮಂತ್ರವನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಮತ್ತು ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂಥ ದೇವರ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನು ಗ್ರಹಣ ಇರುವಂಥ ದಿನ ಯಾವುದೇ ಕಾರಣಕ್ಕೂ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ. ಮದುವೆ, ಗೃಹ ಪ್ರವೇಶ ಆಗ್ಬೋದು, ಅಥವಾ ನಾಮಕರಣ ಆಗ್ಬೋದು, ಬೇರೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಸಹ ಗ್ರಹಣ ದಿವಸ ಮಾಡೋದಿಲ್ಲ ಸ್ನೇಹಿತರೆ.
ಇನ್ನು ಮುಖ್ಯವಾಗಿ ಈ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಗ್ರಹಣ ಇದ್ದಂಥ ಸಂದರ್ಭದಲ್ಲಿ ಮಲಗೋದಕ್ಕೆ ಹೋಗಬಾರ್ದು, ಯಾವುದೇ ರೀತಿಯಾದಂಥ ತರಕಾರಿಯನ್ನು ಹೆಚ್ಚಬಾರ್ದು ಮತ್ತು ಹೊರಗಡೆ ಅಂತೂ ಬರಲೇಬಾರ್ದು ಅಂತ ಹೇಳ್ತಾರೆ. ಈ ಇಷ್ಟ ನಿಯಮಗಳನ್ನ ಅವ್ರು ಖಂಡಿತ ಪಾಲಿಸಬೇಕು. ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆನೇ ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಶಾಂತವಾಗಿ ಮನಸ್ಸನ್ನು ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಒತ್ತಡವನ್ನು ಅನುಭವಿಸಬಾರ್ದು. ಎಷ್ಟು ನಾವು ಶಾಂತವಾಗಿ ಇರ್ತೀವಲ್ಲ ಅಷ್ಟು ಗ್ರಹಣ ಕಾಲದಲ್ಲಿ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕೆಟ್ಟ ಪ್ರಭಾವ ಬೀರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಗ್ರಹಣ ಮುಗಿದಾದ ನಂತರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಮುಂಚೆ ಮಾಡಿಟ್ಟಂಥ ಯಾವುದೇ ಒಂದು ಮುಸುರೆ ಪದಾರ್ಥ ಅಂದರೆ ಅಡುಗೆಯನ್ನು ಅದನ್ನೆಲ್ಲ ಚೆಲ್ಲಿಬಿಟ್ಟು ಬೇರೆ ಒಂದು ಅಡುಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಮುಂಚೆ ಮಾಡಿಟ್ಟಂಥ ಅಡುಗೆಯನ್ನು ಖಂಡಿತ ಗ್ರಹಣ ಕಾಲದಲ್ಲಿ ಮಾಡಿದಂಥ ಅಡುಗೆಯನ್ನು ಗ್ರಹಣ ಮುಗಿದ ನಂತರ ತಿನ್ನಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಗ್ರಹಣ ಮುಗಿದ ನಂತರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನವನ್ನು ಮಾಡಿ ಶುದ್ಧವಾದ ಮಡಿ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ತುಳಸಿ ಪೂಜೆಯನ್ನು ಮಾಡಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಆನಂತರ ಕುಲದೇವರು ಮನೆ ದೇವರ ಪೂಜೆಯನ್ನೆಲ್ಲ ಮಾಡಿ ದೇವರಿಗೆ ವಿಗ್ರಹಗಳಿಗೆ ಅಭಿಷೇಕವನ್ನೆಲ್ಲ ಮಾಡಿದ ನಂತರ ಮತ್ತೆ ಅಡುಗೆಯನ್ನು ಮಾಡಿ ಊಟವನ್ನು ಮಾಡ್ಬೋದು, ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು, ದೇವರ ದರ್ಶನವನ್ನು ಮಾಡ್ಬೋದು, ದೇವಸ್ಥಾನಗಳಿಗೆ ಹೋಗಿ ಬರ್ಬೋದು. ಆದರೆ ಗ್ರಹಣ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡಬಾರ್ದು, ಪೂಜೆಯನ್ನು ಮಾಡಬಾರ್ದು, ಹೊರಗಡೆ ಅಡ್ಡಾಡಬಾರ್ದು, ಮಲ್ಕೋಬಾರ್ದು, ಮಲ ವಿಸರ್ಜನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಇದಿಷ್ಟು ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.